ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ನಾನು ಇವತ್ತು ಧನುರ್ಮಾಸದ ಒಂದು ಪೂಜೆ ಅಥವಾ ಒಂದು ರೆಮಿಡಿಯನ್ನು ತಗೊಂಡು ಬಂದಿದ್ದೀನಿ. ನಾವು ಧನುರ್ಮಾಸಕ್ಕೆ ಎಂಟ್ರಾಗ್ತಾ ಇದ್ದೀವಿ. 16ನೇ ತಾರೀಕಿಂದ ಧನುರ್ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಧನುರ್ಮಾಸದಲ್ಲಿ ನಾವು ಮುಖ್ಯವಾಗಿ ಶ್ರೀಹರಿ ಮತ್ತು ಮಹಾಲಕ್ಷ್ಮಿಯ ಒಂದು ಪೂಜೆಯನ್ನು ಮಾಡ್ತೀವಿ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಅದರಲ್ಲಿ ನಾವು ವಿಷ್ಣುವಿಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿ ಮುಗಿಸ್ಬೇಕಾಗತ್ತೆ ಅಂತಾನೆ ಹೇಳುವಂಥದ್ದು. ಸೊ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣುವಿನ ಆರಾಧನೆ ಯಾರೆಲ್ಲ ಮಾಡ್ತೀವೋ, ಅಂದ್ರೆ ಗೋವಿಂದನ ಆರಾಧನೆಯನ್ನ ಯಾರೆಲ್ಲ ಮಾಡ್ತೀವೋ, ತಾಯಿ ಮಹಾಲಕ್ಷ್ಮಿ ಅಲ್ಲಿ ನೆಲೆಸಿರ್ತಾಳೆ ಅನ್ನೋದಕ್ಕೆ ಸಾಕ್ಷಾತ್ಕಾರ ಎಲ್ಲರಿಗೂ ಅದು ಗೊತ್ತಾಗಿರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾನು ನಿಮ್ಗೆಲ್ಲರಿಗೂ ಒಂದು ಸಿಂಪಲ್ ಆಗಿರುವಂಥ ಒಂದು ರೆಮಿಡಿಯನ್ನು ತಗೊಂಡು ಬಂದಿದ್ದೀನಿ. ನಾವೆಲ್ಲರೂ ಏನು ಮಾಡ್ತೀವಿ, ಮಹಾಲಕ್ಷ್ಮಿಯನ್ನ ನಾವು ಪೂಜೆ ಮಾಡಬೇಕಾದ್ರೆ ಸಾಕಷ್ಟು ಮಹಾಲಕ್ಷ್ಮಿಯ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳುವಂಥದ್ದು, ಕನಕದಾರ ಸ್ತೋತ್ರ ಇರ್ಬೋದು, ಈ ಥರದ್ದೆಲ್ಲ ನಾವು ಮಹಾಲಕ್ಷ್ಮಿ ಅಮ್ಮನವರ ಪೂಜೆಗೆ ನಾವು ಸಾಕಷ್ಟು ವಿಶೇಷವಾದ ವಸ್ತುಗಳನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ತೀವಿ. ಅಂತ ಹೇಳಿದ್ರೆ ನಿಮಗೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಏನು ಅಂದರೆ, ನಾವು ಕವಡೆಯನ್ನು ಇಡ್ತೀವಿ, ಗುಲಗಂಜಿಯನ್ನು ಇಡ್ತೀವಿ. ಸೊ ಈ ಥರದ್ದೆಲ್ಲ ನಾವು ಸಾಕಷ್ಟು ಕಮಲದ ಬೀಜಗಳನ್ನು ಇಟ್ಟು ಅಲಂಕಾರ ಮಾಡುವಂಥದ್ದು ಅಥವಾ ಪೂಜೆ ಮಾಡುವಂಥದ್ದು, ಅಷ್ಟೋತ್ತರ ಹೇಳುವಂಥದ್ದು, ಬೆಳ್ಳಿಯ ಬಂಗಾರದ ಹೂವುಗಳಿಂದ ಅಷ್ಟೋತ್ತರ ಹೇಳುವಂಥದ್ದು, ಶತನಾಮಾವಳಿ ಹೇಳುವಂಥದ್ದು, ಕನಕದಾರ ಸ್ತೋತ್ರವನ್ನು ಹಾಕುವಂಥದ್ದು, ಇದೆಲ್ಲ ಮಹಾಲಕ್ಷ್ಮಿ ಅಮ್ಮನವರ ಒಂದು ಪೂಜೆಗೆ ನಾವು ಸಾಮಾನ್ಯ ಅದು ಯಾವುದು ಆಷಾಢ ಮಾಸದಿಂದನೂ ತಾಯಿ ಮಹಾಲಕ್ಷ್ಮಿಯ ಪೂಜೆಯಂತೂ ನಿರಂತರವಾಗಿ ನಡೀತಾನೆ ಬರ್ತಾ ಇದೆ. ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಇಲ್ಲಿ ನಿಮಗೆ ಅನಿಸ್ಬೋದು, ಯಾವ ತಿಂಗಳಲ್ಲಿ ನಾವು ತಾಯಿ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಲ್ಲ? ಪ್ರತಿ ತಿಂಗಳು ವಿಶೇಷವಾದ ಪೂಜೆ ಇದ್ದೇ ಇರುತ್ತೆ. ಯಾಕೆ ಅಂದರೆ ನಮ್ಮ ದಿನನಿತ್ಯದ ಜೀವನಕ್ಕೆ ಮತ್ತು ಬದುಕಿಗೆ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಇರಲೇಬೇಕು. ಸೊ ಹೀಗಿರುವಾಗ ನಮಗೆ ಒಂದೊಂದು ತಿಂಗಳಲ್ಲಿ ಒಂದೊಂದು ಅಂದರೆ ಮಾಸದಲ್ಲಿ ವಿಶೇಷವಾದ ಒಂದು ನಮಗೆ ಇದು ಬರುತ್ತೆ, ಪೂಜೆಗಳು ಬರ್ತಾ ಹೋಗುತ್ತೆ. ಅದರಲ್ಲಿ ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಆರಾಧನೆಯನ್ನ ಯಾರು ನಿರಂತರವಾಗಿ ಮಾಡ್ತೀವೋ, ಅಂದರೆ ಶ್ರೀನಿವಾಸ, ಗೋವಿಂದ, ನರಸಿಂಹ, ರಾಮ, ಕೃಷ್ಣ, ಯಾರನ್ನ ನಾವು ಜಾಸ್ತಿ ಪೂಜೆಯನ್ನ ಮಾಡ್ತಾ ಬರ್ತೀವೋ ಅಲ್ಲಿ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಇರುತ್ತೆ. ಇಲ್ಲಿ ನಾನು ಇವತ್ತು ಹೇಳುವಂಥದ್ದು ಒಂದು ವಿಶೇಷವಾದ ರೆಮಿಡಿ. ನಿಮಗೆ ಧನುರ್ಮಾಸದಲ್ಲಿ ನೀವು ಎಲ್ಲರೂ ಪೂಜೆಯನ್ನ ಮಾಡ್ಕೊಳ್ತೀರಿ. ಪೂಜೆ ಆದ ನಂತರ ಹೇಳುವಂಥದ್ದೇನು ಅಂತ ಹೇಳಿದ್ರೆ, ಬೆಳಿಗ್ಗೆ ಆದ್ರೂ ಮಾಡ್ಬೋದು ನೀವು. ಅಂದರೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರೆಲ್ಲ ಎದ್ದು ಪೂಜೆಯನ್ನ ಮಾಡ್ತಾರೋ ಅಂಥವರಿಗೆ ಒಂದು ವಿಶೇಷವಾದ ಒಂದು ದೀಪದ ಆರಾಧನೆಯನ್ನು ತಗೊಂಡು ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ, ಒಂದು ಮಣ್ಣಿನ ದೀಪಕ್ಕೆ ಅದನ್ನು ಹಿಂದಿನ ದಿವಸನೇ, ಅಂದರೆ ಮನೆಯಲ್ಲಿ ಹೊಸ ದೀಪ ಇದ್ರೂ ಓಕೆ, ಅಥವಾ ಈ ದೀಪಾವಳಿ ಸಂದರ್ಭದಲ್ಲಿ ದೀಪಗಳನ್ನು ಮನೆಯಲ್ಲಿ ಇಟ್ಕೊಂಡಿದ್ರು ಓಕೆ, ಆ ದೀಪವನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಮಂಗಳವಾರದಿಂದ, ಅಂದರೆ 16ನೇ ತಾರೀಕಿಂದ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಸೊ 17ನೇ ತಾರೀಕು ಬುಧವಾರದಿಂದನೇ ನೀವು ಇದನ್ನು ಶುರು ಮಾಡ್ಕೋಬೋದು. ಬುಧವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಒಂದು ಮಣ್ಣಿನ ದೀಪಕ್ಕೆ ನೀವು ಅರಿಶಿಣ, ಕುಂಕುಮ ಎಲ್ಲವನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ಎಲ್ಲಿ ಹಚ್ಚಬೇಕಾಗತ್ತೆ? ಇದೇ ಒಂದು ವಿಶೇಷತೆ. ನೀವು ಸೌತ್ ಈಸ್ಟ್ ಅಂತ ನಾವು ಕರಿತೀವಿ. ಅಂದರೆ ಸಾಮಾನ್ಯವಾಗಿ ನಮಗೆ ಯಾವುದೇ ಹೇಳಿದರೆ ನಮ್ಮ ಅಡಿಗೆ ಮನೆ ಬರುವಂಥದ್ದು ಸೌತ್ ಈಸ್ಟ್ ಕಾರ್ನರಲ್ಲಿ ಅಡಿಗೆ ಮನೆ ಬರುವಂಥದ್ದು. ಈ ಸೌತ್ ಈಸ್ಟ್ ಕಾರ್ನರಲ್ಲಿ ನಾವು ಕರೆಕ್ಟಾಗಿ ನಮ್ಮ ಮನೆಯಲ್ಲಿ ಸೌತ್ ಈಸ್ಟ್ ಎಲ್ಲಿದೆಯೋ ಆ ಜಾಗವನ್ನು ಸ್ವಲ್ಪ ನೀವು ದೀಪ ಇಡಬೇಕಾದ್ರೆ ಶುದ್ಧಿಯನ್ನು ಮಾಡಿಕೊಂಡು ಆ ಜಾಗದಲ್ಲಿ ಮಣ್ಣಿನ ದೀಪವನ್ನು ಇಟ್ಟು ದೀಪವನ್ನು ಮುಡಿಸ್ಬೇಕಾಗತ್ತೆ, ಅಂದರೆ ದೀಪವನ್ನು ಹಚ್ಚಬೇಕಾಗತ್ತೆ. ದೀಪವನ್ನು ಹಚ್ಚುವಾಗ ಒಂದು ಸಣ್ಣ ಶ್ಲೋಕವನ್ನು ಹೇಳ್ಕೊಳ್ಳಿ. ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಇದೆಯಲ್ವಾ, ಆ ಒಂದು ಶ್ಲೋಕವನ್ನು ದೀಪ ಹಚ್ಚಬೇಕಾದ್ರೆ ಹೇಳ್ಕೊಂಡು, ಹಾಗೆ ತಾಯಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೊಂಡು ಆ ದೀಪವನ್ನು ನೀವು ಹಚ್ಚಿ.
ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಸೌತ್ ಈಸ್ಟ್ ಕಾರ್ನರಲ್ಲಿ ದೀಪವನ್ನ ಹಚ್ಚಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಸಂಜೆಯ ಸಮಯದಲ್ಲಿ ನೀವು ಆ ಜಾಗದಲ್ಲಿ ಅಂದ್ರೆ ಸೌತ್ ಈಸ್ಟ್ ಕಾರ್ನರಲ್ಲೇನೆ ಒಂದು ಮಣ್ಣಿನ ದೀಪವನ್ನ ಹಚ್ಚಬೇಕಾಗತ್ತೆ. ಇದು ತಾಯಿ ಮಹಾಲಕ್ಷ್ಮಿಯ ಒಂದು ವಿಶೇಷ ಸ್ಥಾನನೇ. ಎಷ್ಟೋ ಜನರಿಗೆ ಸೌತ್ ಈಸ್ಟ್ ಕಾರ್ನರಲ್ಲಿ ಬರೀ ನಾವು ಅಗ್ನಿಮೂಲೆ ಅಂದ್ರೆ ಯಾವುದೋ ಅಡಿಗೆ ಮನೆ, ಇದು ಅಡಿಗೆಗೆ ಮಾತ್ರ ಸೀಮಿತ ಅಂತ ಮಾತ್ರ ತಿಳ್ಕೊಳ್ಬೇಡಿ. ಅಡಿಗೆ ಮನೆ ಅಂದ್ರೇನೆ ಅಲ್ಲಿ ತುಂಬಾ ಸಮೃದ್ಧಿಯಾಗಿ ಇರೋವಂಥದ್ದು. ಅಡಿಗೆ ಮನೆಯಲ್ಲೇನೆ ಸಾಕಷ್ಟು ತಾಯಿ ಮಹಾಲಕ್ಷ್ಮಿ ನೆಲೆಸಿರೋ ಅಂಥದ್ದು. ಅಲ್ಲಿ ಯಾವುದೇ ವಸ್ತು ತಗೊಂಡ್ರು ಅದು ತಾಯಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತ ವಸ್ತುಗಳನ್ನೇ ನಾವು ಇಟ್ಕೊಂಡಿರೋ ಅಂಥದ್ದು ಅಡಿಗೆ ಮನೆಯಲ್ಲಿ. ಅಲ್ಲಿ ನಿಮ್ಗೆ ಸರಿಯಾಗಿ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಈ ಒಂದು ತುಪ್ಪದ ದೀಪವನ್ನು ದಿನನಿತ್ಯ ಯಾರು ಹಚ್ತಾ ಬರ್ತಿರೋ ಅವರಿಗೆ ಸಾಕಷ್ಟು ಲಕ್ಷ್ಮಿಯ ಅಭಿವೃದ್ಧಿ ಆಗೋವಂಥದ್ದು. ನಿಮ್ಗೆ ಏನೇನೆಲ್ಲ ಅನಿಸ್ತಾ ಇದೆಯೋ, ನಮ್ಗೆ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ಬೇಕು, ನಾವು ಸೇವಿಂಗ್ಸ್ ಮಾಡ್ಕೊಳ್ಬೇಕು, ಇನ್ವೆಸ್ಟ್ ಮಾಡ್ಕೊಳ್ಬೇಕು, ಯಾಕೋ ನಮಗೆ ಒಂದು ದಾರಿದ್ರ್ಯತನ ಬಂದಿದೆ ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಎಲ್ಲವೂ ಅದರಲ್ಲಿ ಪರಿಹಾರ ಆಗೇ ಆಗೋದಂತೂ ಪಕ್ಕ. ಸೊ ಇಲ್ಲಿ ಏನಂದ್ರೆ ನಿಮ್ಗೆ ವಿಶೇಷವಾದಂತ ಈ ಒಂದು ಕಾರ್ನರ್ ಅಂತ ಹೇಳ್ತೀನಿ ನಾನು. ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ನೀವು ಇಟ್ಬಿಟ್ಟು ನೋಡಿ. ಈಗ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗತ್ತೆ. ದಿನ ಇಡ್ಬೇಕಾ ಅಂತ. ಖಂಡಿತ ನೀವು ಧನುರ್ಮಾಸ ಮುಗಿಯೋ ತನಕನೂ ಇದನ್ನ ದಿನನಿತ್ಯವೂ ಯಾರೆಲ್ಲ ಇಟ್ಕೊಂಡು ಬರ್ತೀರೋ ಅಷ್ಟು ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ಬರುತ್ತೆ. ನಮಗೆ ದಿನ ಇಡಕ್ ಆಗ್ತಾ ಇಲ್ಲ ಅಂತಂದವರು ಶುಕ್ರವಾರ, ಬುಧವಾರ, ಮಂಗಳವಾರ, ಅಟ್ಲೀಸ್ಟ್ ವಾರದಲ್ಲಿ ಒಂದು 3 ದಿನ ಆದ್ರೂ ನೀವು ಈ ದೀಪವನ್ನ ಇಡ್ತಾ ಬನ್ನಿ. ಯಾರಿಗೆಲ್ಲ ನಮಗೆ ಹಣ ಬೇಕೇ ಬೇಕು, ಮನೆ ತುಂಬಾ ಸಮೃದ್ಧಿಯಾಗಿ ಇರಬೇಕು ಅಂತ ಯಾರಿಗಾಸೆ ಇದೆ ದಿನನಿತ್ಯವೂ ಮಾಡಿ. ಯಾಕೆಂದ್ರೆ ನಾವೆಲ್ಲ ದಿನನಿತ್ಯವೂ ಮಾಡ್ತೀವಿ. ಯಾರಿಗೆ ದಿನನಿತ್ಯ ಹಣ ಬೇಡ ಹೇಳಿ ನೋಡೋಣ? ಎಲ್ಲರಿಗೂ ಬೇಕಾಗಿದೆ ಅಲ್ವಾ? ನಿಮಗೆ ದೀಪ ಇಡೋದ್ರಲ್ಲೂ ಸಾಕು, ಟೈಮ್ ಇಲ್ಲ ಅಂತ ಹೇಳಿದ್ರೆ ಹಣ ಬರೋದ್ರಲ್ಲೂ ಕೂಡ ಎಷ್ಟೋ ಜನಕ್ಕೆ ಸಮಯ ಇಲ್ವೇನೋ ಅನ್ನೋಂಗ್ ಆಗ್ಬಿಡತ್ತೆ. ಸೊ ಹಾಗಾಗಿ ಯಾರು ಶ್ರದ್ಧೆ, ಭಕ್ತಿ, ಗೌರವದಿಂದ ತಾಯಿ ಮಹಾಲಕ್ಷ್ಮಿಯನ್ನ ಆವಾಹನೆ ಮಾಡ್ಕೊಳ್ತಿರೋ ದಿನನಿತ್ಯವೂ ಈ ಒಂದು ಮಣ್ಣಿನ ದೀಪದ ಏನು ಇಲ್ಲ ನೋಡಿ, ಅದ್ರಲ್ಲಿ ಹೋಗಿ ನೀವು ಆ ಕಾರ್ನರ್ ಅಲ್ಲಿ ದೀಪವನ್ನ ಹಚ್ಬಿಟ್ಟು ಬನ್ನಿ, ಒಂದು ಶ್ಲೋಕ ಹೇಳ್ಬಿಟ್ಟು ಹಾಗೆ ತಾಯಿ ಮಹಾಲಕ್ಷ್ಮಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮಗೆ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳಕ್ಕಾಗ್ಲಿಲ್ವಾ, ನಿಮ್ಮ ದೇವ್ರ ಮನೆಯಲ್ಲೇನೆ ನೀವು ತಾಯಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನ ಹೇಳ್ಕೊಂಡು ಹಾಗೂ ಅಲ್ಲಿ ಹೋಗಿ ದೀಪವನ್ನ ಮುಡಿಸ್ಬಿಟ್ಟು ಬನ್ನಿ. ಇದ್ರೊಟ್ಟಿಗೆ ನಾನು ತಾಯಿ ಮಹಾಲಕ್ಷ್ಮಿ ಸಂತೃಪ್ತಿ ಆಗ್ಲಿಕ್ಕೆ, ವಿಷ್ಣು ಅಂದ್ರೆ ಶ್ರೀಹರಿ ಮಹಾಲಕ್ಷ್ಮಿ ಸಂತೃಪ್ತಿ ಆಗ್ಲಿಕ್ಕೆ ಈ ಒಂದು ಧನುರ್ಮಾಸದಲ್ಲಿ ವಿಶೇಷವಾದ ಒಂದು ನೈವೇದ್ಯ ಇದೆ. ಅದನ್ನ ಹುಗ್ಗಿ ಅಂತ ಕರಿತೀವಿ ಅಥವಾ ಮುದ್ಗಾನ್ನ ಅಂತ ಕರಿತೀವಿ. ಸೊ ಇದು ಹೆಚ್ಚು ಕಮ್ಮಿ ನಿಮಗೆ ಪೊಂಗಲ್ ತರನೇ ಇರುತ್ತೆ, ಆದ್ರೆ ಸ್ವಲ್ಪ ಹಾಕುವಂತ ವಸ್ತುಗಳಲ್ಲಿ ಒಂದು ವಿಶೇಷತೆ ಇರುತ್ತೆ. ಸೊ ಇದನ್ನ ಯಾರೆಲ್ಲ ಮಾಡಿ ವಿಷ್ಣುವಿಗೆ ನೈವೇದ್ಯವನ್ನು ಮಾಡ್ತಾರೋ ದಿನನಿತ್ಯವೂ, ಇದು ಅಂತೂ ದಿನನಿತ್ಯವೂ ಯಾರೆಲ್ಲ ಮಾಡ್ತಾರೋ ಅವರಿಗೆ ತೃಪ್ತಿಯಾದ ಒಂದು ರಿಸಲ್ಟ್ ಅಂತೂ ಬರುತ್ತೆ. ಕೊನೆ ಪಕ್ಷ ನಮಗೆ ಮಾಡಕ್ಕಾಗ್ಲಿಲ್ಲ ಅಂತಂದವರು ಬುಧವಾರ, ಶನಿವಾರ, ಮಂಗಳವಾರ, ಇದು ಎಲ್ಲವೂ ಅಂದ್ರೆ ಲಕ್ಷ್ಮೀ ನಾರಸಿಂಹನಿಗೆ ಮಂಗಳವಾರ, ಬುಧವಾರ ಹಾಗೂ ಶನಿವಾರದ ದಿನ ನೀವು ಗೋವಿಂದನಿಗೆ ಈ ಒಂದು ಮುದ್ಗಾನ್ನ ಅಥವಾ ಹುಗ್ಗಿಯ ನೈವೇದ್ಯ, ವಿಶೇಷವಾಗಿ ಧನುರ್ಮಾಸದಲ್ಲೇ ಮಾಡುವಂತ ನೈವೇದ್ಯ, ಇದನ್ನ ಮಾಡ್ಕೊಳ್ಳಿ. ನಿಮ್ಗೆ ಹುಗ್ಗಿ ಮಾಡ್ಲಿಕ್ಕೆ ಅಥವಾ ಮುದ್ಗಾನ್ನ ಮಾಡ್ಲಿಕ್ಕೆ ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಒಂದು ಪೊಂಗಲ್ನ ಮಾಡಿ ನೀವು ನಿಮಗೆ ವಿಶೇಷತೆಯನ್ನ ಪ್ರಾಪ್ತಿ ಆಗತ್ತೆ. ಸೊ ಈ ಧನುರ್ಮಾಸದಲ್ಲಿ ಈ ಒಂದು ದೀಪದ ಆರಾಧನೆಯನ್ನ ನೀವು ಯಾರೆಲ್ಲ ಮಾಡ್ಕೊಳ್ತೀರೋ ಖಂಡಿತವಾಗ್ಲೂ ನಿಮ್ಮ ಒಂದು ಆರ್ಥಿಕ ಅಭಿವೃದ್ಧಿ ಆಗೋದಂತೂ ನಿಮಗೆ ನಿಜವಾಗ್ಲೂ ನೀವೇ ಬಂದು ಕಮೆಂಟ್ ಅಲ್ಲಿ ಹಾಕ್ತೀರಿ, ನಮಗೆ ಸಾಕಷ್ಟು ಉತ್ತರಗಳು ಸಿಕ್ಕಿದೆ ಅಂತ ಹೇಳಿ. ನಿರಂತರವಾಗಿ ಯಾರು ಮಾಡ್ತಿರೋ ಅವ್ರಿಗೆ ಬಂದಿರುವಂತ ಬ್ಲಾಕೇಜ್ ಅಂತೂ ರಿಮೂವ್ ಆಗೋದಂತೂ ಪಕ್ಕ. ಈ ಒಂದೇ ಒಂದು ದೀಪ ನಿಮ್ಮ ಜೀವನವನ್ನೇ ಬೆಳಗಿಸೋಂಥದ್ದು. ನೀವು ನೋಡಿ, ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಈ ತುಪ್ಪದ ದೀಪವನ್ನು ಇಟ್ಟು ನೋಡಿ, ನಿಮಗೆ ಇದಕ್ಕಿಂತ ದೊಡ್ಡ ರೆಮಿಡಿ ಇನ್ನೇನು ಇಲ್ವೇನೋ ಅನ್ನೋ ಅಷ್ಟು ನಿಮಗೆ ಉತ್ತರವನ್ನು ತಂದು ಕೊಡುತ್ತೆ. ಈ ಧನುರ್ಮಾಸದಲ್ಲಿ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಈ ದೀಪವನ್ನ
ಉರಿಸಿ. ಹಾಗೆ ಇನ್ನೊಂದು ಏನು ಹೇಳೋದು ಅಂತ ಹೇಳಿದ್ರೆ, ಧನುರ್ಮಾಸ ಮುಗಿದ ನಂತರನೂ ಕೂಡ ಪ್ರತಿ ಶುಕ್ರವಾರ ನೀವು ಈ ಒಂದು ದೀಪ ಆರಾಧನೆ ತಪ್ಪದೆ ಮಾಡ್ತಾ ಬನ್ನಿ. ನಿರಂತರವಾಗಿ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ನಿಮ್ಮದಾಗುತ್ತೆ ಅಂತ ಹೇಳ್ತಾ, ಮತ್ತೊಂದು ಒಳ್ಳೆಯ ಇನ್ಫಾರ್ಮೇಷನ್ ಒಟ್ಟಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹೋಗಿ ಬರಲಾ. ನಮಸ್ಕಾರ.